ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ದುರ್ಗಾ ಹೇಳ್ತಾ ಇರ್ತಾಳೆ, ಆರತಿನ ಮಾಡಿ ಹಾಗೆ ಸೇರೆಲ್ಲ ಅಕ್ಕಿನ ತಂದು ಇಡು, ಹೋಗು ಸ್ವಾತಿ ಅಂತ ಕಳಿಸ್ದಾಗ ಸ್ವಾತಿ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಬಂದು ಇಬ್ಬರಿಗೂ ಆರತಿನ ಬೆಳಗ್ತಾ ಇರ್ತಾಳೆ. ಹಾಗೆ ಮನೆ ತುಂಬಿಸ್ಕೋಬೇಕು ಅಂತ ಸೇರೆಲ್ಲ ಅಕ್ಕಿ ಬೆಲ್ಲ ಎಲ್ಲ ತಂದು ಬಾಕ್ಲ ಮೇಲೆ ಇಟ್ಟಿದ ತಕ್ಷಣ ಬಲಗಾರಲ್ಲಿ ಒದ್ದು ಒಳ್ಳೇದಾಗಲಿ ಅಂತ ಹೋಗಮ್ಮ ರಾಗಿಣಿ ಅಂತ ದುರ್ಗ ಹೇಳ್ತಿರ್ಬೇಕಾದ್ರೆ ತುಂಬ ಖುಷಿಯಿಂದ ಸೇರನ್ನ ಒದ್ಬಿಟ್ಟು ಒಳಗಡೆ ರಾಗಿಣಿ ಬರ್ತಾಳೆ. ಹಾಗೆ ದೇವ್ರ ಮನೆ ಒಳಗಡೆ ಬಂದಾಗ ತುಪ್ಪದ ದೀಪ ಹಚ್ಚಮ್ಮ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅನ್ಬೇಕಾದ್ರೆ ರಾಗಿಣಿ ಸಿಕ್ಕಾಪಟ್ಟೆ ಖುಷಿಯಿಂದ ಥ್ಯಾಂಕ್ ಯು ಸೋ ಮಚ್ ಅತ್ತೆ, ನಾವು ಮದುವೆ ಆಗಿರೋ ಪರಿಸ್ಥಿತಿ ಈ ಥರ ಇತ್ತು, ನೀವೆಲ್ಲ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತೀರ ನಮ್ಮನ್ನು ಅಂತ ಅಂದ್ಕೊಂಡಿದ್ದೆ, ಅಂತೂ ಇಂತೂ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಂತ ಅಂದಾಗ, ಯಾರೇನೇ ಅಂದರೂ ಸಹ ನೀನು ಈಗ ನಮ್ಮನೆ ಸೊಸೆ, ಹಾಗೆ ನೀನು ನನ್ನ ಸೊಸೆ, ನಾನು ನಿನ್ನ ಅತ್ತೆನೇ, ಅದನ್ನು ಬದಲಾಯಿಸೋಕ್ಕಾಗಲ್ಲ, ಖುಷಿಯಾಗಿರು ಅಂತ ದುರ್ಗ ಹೇಳ್ತಾ ಇರ್ತಾಳೆ. ಹಾಗೆ ರಾಗಿಣಿ, ನನ್ನ ಮಗ ನಿನ್ನನ್ನು ಎಷ್ಟು ಇಷ್ಟಪಟ್ಟಿದ್ದ ಗೊತ್ತಾ, ಏನೋ ವಿಧಿಯಾಟ, ನೀವಿಬ್ಬರು ಮದುವೆ ಆಗಿದ್ದೀರಾ, ಯಾರೆಷ್ಟೇ ಅಡ್ಡಿ ಆತಂಕ ತಂದ್ರೂ ಸಹ ಈ ಮದುವೆ ನಿಲ್ಲ ನೋಡು, ಅಂತೂ ಇಂತೂ ನೀನು ನನ್ನ ಮಗನ ಕೈ ಹಿಡಿದೆ ಅಂತ ಖುಷಿಯಾಗಿ ಹೇಳ್ತಾ ಇರ್ತಾಳೆ. ಹಾಗೆ ದೇವರು ಆಡಿಸ್ದಂಗಲ್ವ ನಾವು ಆಟ ಆಡಬೇಕು, ಸರಿ ಆಯಿತು ಇವಾಗ ದೀಪ ಬೆಳಗಮ್ಮ ಅಂತ ಅಂದಾಗ ರಾಗಿಣಿ ಬೇಕು ಬೇಕು ಅಂತ ಮ್ಯಾಚ್ ಬಾಕ್ಸ್ನ ಸೈಡಲ್ಲಿ ಬಚ್ಚಿಡ್ತಾ ಇರ್ತಾಳೆ. ಅಯ್ಯೋ ಅತ್ತೆ, ಇಲ್ಲೆಲ್ಲೂ ಮ್ಯಾಚ್ ಬಾಕ್ಸ್ ಕಾಣ್ತಿಲ್ಲ ಅಂತ ಅಂದಾಗ, ಹೋಗಮ್ಮ ಸ್ವಾತಿ ಅಡುಗೆ ಮನೇಲಿ ಒಂದು ಮ್ಯಾಚ್ ಬಾಕ್ಸ್ ತೊಗೊಬ ಅಂತ ಅಂದಾಗ ಇವಳಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಆದರೂ ವಿಧಿ ಇಲ್ದಲೆ ಮ್ಯಾಚ್ ಬಾಕ್ಸ್ನ ತೊಗೊಂಡು ದುರ್ಗನ ಕೈಲಿ ಕೊಡ್ತಿರ್ಬೇಕಾದ್ರೆ, ನನ್ನ ಕೈಲಿ ಯಾಕಮ್ಮ ಕೊಡ್ತೀಯಾ, ಈ ಮನೆ ಸೊಸೆ ಮಹಾಲಕ್ಷ್ಮಿ ಬಂದಿದ್ದಾಳ, ನಾನು ಸೊಸೆ ರಾಗಿನಿ, ಅವಳ ಕೈಲಿ ಕೊಡು ಅಂತ ಅಂದಾಗ ಕೋಪ ಮಾಡಿಕೊಂಡು ಸ್ವಾತಿ ಮ್ಯಾಚ್ ಬಾಕ್ಸ್ ಕೊಟ್ಟ ತಕ್ಷಣ ಸಿಕ್ಕಾಬಟ್ಟೆ ಖುಷಿಯಿಂದ ದೀಪ ಹಚ್ಚಿ ಹಾಗೆ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಅಜ್ಜ ಅಜ್ಜಿ ಎಲ್ಲರ ಕಾಲಿಗೂ ಬಿದ್ದು ಇವರಿಬ್ಬರು ಆಶೀರ್ವಾದನ ತಗೋತಾ ಇರ್ತಾರೆ. ಹಾಗೆ ವಂಶಿ ಸ್ವಾತಿ ಒಳಗಡೆ ಹೋಗ್ತಾ ಇರಬೇಕಾದ್ರೆ, ಒಂದು ನಿಮಿಷ ವಂಶಿ, ಈ ಮದುವೆ ಆಗೋಕ್ಕೆ ನೀನು ಸಹ ಮೇನ್ ರೀಸನ್ನು, ನಿನಗೂ ಥ್ಯಾಂಕ್ ಯು ಸೋ ಮಚ್, ನೀನು ಎಲ್ಲಿ ನನ್ನನ್ನು ಅಕ್ಸೆಪ್ಟ್ ಮಾಡಲ್ವೋ ಅಂತ ಅಂದ್ಕೊಂಡಿದ್ದೆ ಅಂತ ಅಂದಾಗ, ಪರವಾಗಿಲ್ಲ, ಈ ಥ್ಯಾಂಕ್ಸ್ ಎಲ್ಲ ನನಗೆ ಹೇಳ್ಬೇಡಿ, ನೀವಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ದು ತುಂಬ ಚೆನ್ನಾಗಿ ಬಾಳೆ ಮಾಡಿ ತೋರಿಸಿ, ಅದೇ ನನಗೆ ದೊಡ್ಡ ಖುಷಿ, 100 ಕಾಲ ಸುಖವಾಗಿರಿ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಅಜಯ್ ಕಂಗ್ರಾಟ್ಸ್ ಅಂತ ಅನ್ಬೇಕಾದ್ರೆ ಥ್ಯಾಂಕ್ ಯು ಬ್ರೋ ಅಂತ ಅಂದಾಗ ತಾತ ಅಜ್ಜಿ ಹೇಳ್ತಾ ಇರ್ತಾರೆ, ನೀವಿಬ್ಬರು ತುಂಬ ಸ್ಟ್ರೈನ್ ಆಗಿದೆ ಅನ್ಸುತ್ತೆ, ನೀವಿಬ್ಬರಿಗೂ ಹೋಗಿ ರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ತಿರ್ಬೇಕಾದ್ರೆ, ಒಂದು ನಿಮಿಷ ಸ್ವಾತಿ, ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದಾಗ, ಅಲ್ಲ ನನ್ನ ಮದುವೆನ ತಡಿಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟೆ, ಪಾಪ ನಿನ್ನ ಕೈಲಿ ಆಗಲಿಲ್ಲ, ಕೊನೆಗೂ ನಾನು ಮದುವೆ ಆದೆ, ನೋಡ್ದ ನಾನು ಮನ್ಸು ಮಾಡಿದರೆ ಏನು ಬೇಕಾದರೂ ಹಾಕ್ತೀನಿ, ಹಾಗೆ ಈ ಮನೇಲಿ ಇದೆಯಲ್ಲ ಖಂಡಿತ ನಿನ್ನನ್ನು ನನ್ನ ಒಂದೊಂದಾಗಿ ಕಿತ್ಕೋತೀನಿ, ನೋಡ್ತಾ ಇರು, ಇಲ್ಲಿ ಇರುವವರೆಗೂ ಸಹ ನೀನು ಹುಷಾರಾಗಿರಬೇಕು, ಕೇರ್ಫುಲ್ ಆಗಿರು ಅಂತ ರಾಗಿಣಿ ನಗ್ತಾ ಇದ್ರೆ ಸ್ವಾತಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ನಾಟಕ ಮಾಡಿಕೊಂಡು ರಾಗಿಣಿ, ನನಗೆ ತುಂಬ ಟಯರ್ಡ್ ಆಗ್ತಿದೆ ಅಜಯ್ ಅಂತ ಅಂದಾಗ, ಪಾಪ ಅಮ್ಮ ಬಿಸಿ ಹಾಲು ಮಾಡಿದರೆ ಕುಡಿಯೋಣ ಅಂತ ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಪಶುಪತಿ ಬೇಕು ಬೇಕು ಅಂತ ಅವ್ರ ಮನೆ ಹತ್ರ ಬಂದ್ಬಿಟ್ಟು ರಾಗಿಣಿ ಅಜಯ್ ಆಚೆ ಬನ್ನಿ ಇಬ್ಬರು ಅಂತ ಜೋರಾಗಿ ಕಿರ್ತಾಡ್ತಾ ಇದ್ರೆ ಮನೆಯವರೆಲ್ಲರೂ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಹಾಗೆ ತಾತ ಹೊರಗಡೆ ಬಂದ್ಬಿಟ್ಟು, ಏನಾಯ್ತು ಪಶುಪತಿ ಈ ರೀತಿ ಕಿರ್ಚಾಡ್ತಿದ್ಯಾ ಅಂತ ಅಂದಾಗ, ನನ್ನ ಮಗಳು ಅಜಯ್ನ ಮದುವೆ ಆಗಿ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ, ಕಿರ್ಚ್ಕೊಳ್ದಲ್ಲೇ ಬಾಯ್ ಬಿಟ್ಕೊಳ್ದಲ್ಲೇ ಇನ್ನೇನು ಮಾಡಲಿ ಅಪ್ಪ ಅಂತ ಅಂದಾಗ, ಆಲ್ರೆಡಿ ಅವರು ಮದುವೆಯಾಗಿ ಬಂದೈತೆ, ಇವಾಗ ಕಿರ್ಚ್ಕೊಂಡು ಏನು ಪ್ರಯೋಜನ, ನಾವು ಮನೇನೂ ಸಹ ತುಂಬಿಸ್ಕೊಂಡು ಆಗಿದ್ದೆ, ಇಲ್ಲಿಂದ ತೊಲಗೋ, ಕಿರ್ಚಾಡಬೇಡ ಅಂತ ಅಜ್ಜಿ ಬೈತಾ ಇರ್ತಾರೆ. ಹಾಗೆ ನೀವು ಹೇಳಿದ ತಕ್ಷಣ, ಅಮ್ಮ ನಾನು ಸುಮ್ಮನೆ ಇರೋಕ್ಕಾಗಲ್ಲ, ಈ ಮನೇಲಿ ನನ್ನ ಶತ್ರು ಸ್ವಾತಿ ಇದ್ದಾಳೆ, ಅವಳು ಇರಬೇಕಾದ್ರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ, ನಾನು ಗಿಣಿ ಥರ ಸಾಕಿದ್ದೀನಿ, ಅವಳನ್ನ ಇಲ್ಲಿರೋಕ್ಕೆ ಬಿಡಲ್ಲ, ಬಾ ಮಗಳೇ ಹೋಗೋಣ, ನಮ್ಮ ಮನೆಗೆ ಹೋಗೋಣ ಬಾ, ಇವ್ರ ಮೇಲೆ ಇರೋದು ಬೇಡ ಅಂತ ಹೇಳ್ತಾ ಇದ್ರೆ ರಾಗಿಣಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪಶುಪತಿ ಕೋಪ ಮಾಡಿಕೊಂಡು, ಮಗಳೇ ನೀನು ಇಲ್ಲಿರಬೇಡ, ರಾಣಿ ಥರ ನಿನ್ನನ್ನು ಸಾಕ್ತೀನಿ, ಬಾ ಹೋಗೋಣ ಅಂತ ಅನ್ಬೇಕಾದ್ರೆ, ಇಲ್ಲಪ್ಪ ನಾನು ಎಲ್ಲಿಗೂ ಬರಲ್ಲ, ನಾನು ಅಜಯ್ನ ಮದುವೆ ಆಗಿದ್ದೀನಿ, ಬದುಕಿದ್ರು ಸತ್ರು ಈ ಮನೇಲೆ, ನಾನು ಖಂಡಿತ ಬರಲ್ಲ ಅಂತ ಅಂದಾಗ, ರಾಗಿಣಿ ಹೇಳಿದ ಮಾತನ್ನ ನೀನು ಕೇಳ್ಕೊಂಡೆ ಅಲ್ವಾ, ಇಲ್ಲಿಂದ ಹೊರಟೋಗು, ನಮ್ಮ ಮಾನ ಮರ್ಯಾದೆನ ಕಳಿಬೇಡ, ಸುಮ್ಮನೆ ಹೋದ್ರೆ ಸರಿ ಅಂತ ತಾತ ಪಶುಪತಿನ ಬೈತಾ ಇರ್ತಾರೆ. ಹಾಗೆ ನೋಡು ರಾಗಿಣಿ, ಲಾಸ್ಟ್ ಫೈನಲ್ ಆಗಿ ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಬಾ ಅಂತ ಅನ್ಬೇಕಾದ್ರೆ ಯಾಕೋ ಕಿರ್ತಾ ಇದೆಯಾ, ಸುಮ್ಮನೆ ಇರು ಅಂತ ಅಂದಾಗ, ನಿನ್ನ ಪಾಲಿಗೆ ನಾನು ಸತ್ತೋದೆ ಅಂತ ಅನ್ಕೋ, ನೀನು ಬರ್ತೀವಿ ಇಲ್ವೋ ಅಂತ ಅಂದಾಗ, ಇದೊಂದು ಸಲ ನನ್ನ ಮಾತನ್ನ ಕೇಳಿ ಅಪ್ಪ, ನಾನು ಈ ಮನೇಲಿ ಇರೋದು ಅಂತ ರಾಗಿಣಿ ಡ್ರಾಮಾ ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ಪಶುಪತಿ ಕೋಪ ಮಾಡಿಕೊಂಡು ರಾಗಿಣಿ ಹತ್ರ ಬಂದ್ಬಿಟ್ಟು, ನಿನ್ನ ಸಂಬಂಧ ಇವತ್ತು ಮುಗ್ದೋಯ್ತು, ಇನ್ಮೇಲೆ ಏನೇ ತೊಂದರೆ ಆದರೂ ನನ್ನ ಹತ್ರ ನೀವು ಬರಬೇಡ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಜ್ಜಿ ತಾತನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ರಾಗಿಣಿ ಡ್ರಾಮಾ ಮಾಡ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಅಜ್ಜಿ ಬಂದು, ಸಮಾಧಾನ ಮಾಡ್ಕೋ, ನಿಮ್ಮ ಅಪ್ಪನ ಬುದ್ಧಿ ಏನು ಅಂತ ನಿನಗೆ ಗೊತ್ತಲ್ವಾ ಅಂತ ಅಂದಾಗ,
ಇಲ್ಲ ಅಜ್ಜಿ, ಅಪ್ಪ ಯಾವತ್ತೂ ಈ ರೀತಿ ಮಾತಾಡ್ತಿರ್ಲಿಲ್ಲ, ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಅಂತ ಅನ್ಬೇಕಾದ್ರೆ, ಯಾಕಮ್ಮ ಭಯ ಪಡ್ತೀಯ, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ, ಟೆನ್ಷನ್ ಮಾಡ್ಕೋಬೇಡ, ಒಳಗಡೆ ಹೋಗು, ಅಜಯ್ ನೀ ಸಮಾಧಾನ ಮಾಡು ಅಂತ ದುರ್ಗಾ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ವಂಶಿ ಕೂತ್ಕೊಂಡು ಒಬ್ಬನೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ರಾಗಿಣಿ ಅಜಯ್ ಬರ್ತಾರೆ. ನಿಮ್ಮ ಹತ್ರ ಏನು ಮಾತಾಡಬೇಕು ಬ್ರೋ ಅಂತ ಅಂದಾಗ, ತುಂಬ ಟಯರ್ಡ್ ಆಗಿದ್ದಾರೆ, ಇಬ್ಬರು ಕೂತ್ಕೊಳ್ಳಿ, ಅಷ್ಟಕ್ಕೆ ಏನು ಮಾತಾಡಬೇಕು ಅಂತ ಅಂದಾಗ, ನಾವು ಮದುವೆ ಆಗಿರೋದಕ್ಕೆ ನಿಮಗೆ ಬೇಜಾರ, ಕೋಪನ ಬ್ರೋ ಅಂತ ಅನ್ಬೇಕಾದ್ರೆ, ಅಲ್ಲ ಮದುವೆ ಬೇಡ ಅಂತ ಹೇಳಿದ್ದೆ ಕೆಲವು ರೀಸನ್ ಇತ್ತು, ಆದರೆ ಇವಾಗ ಮದುವೆ ಆಗ್ಬಿಟ್ಟೆ ಬಂದಿದ್ದೀರಾ, ಏನು ಮಾಡೋಕ್ಕಾಗುತ್ತೆ ಬಿಡಿ ಅಂತ ಅಂದಾಗ, ಸಾರಿ ಬ್ರೋ, ಮಾವ ಎದುರಿಸ್ಬಿಟ್ರಿ, ಮನೆಗೇನಾದರೂ ತೊಂದರೆ ಕೊಡ್ತೀನಿ ಅಂತ ಪಶುಪತಿ ಮಾವ ಹೇಳಿದ್ರು, ಅದಕ್ಕೆ ಎದುರುಕೊಂಡು ನಾನು ಮದುವೆ ಆಗಿಬಿಟ್ಟೆ ಅಂತ ಅಂದಾಗ, ರಾಗಿಣಿನ ಕಣ್ಣೀರು ಹಾಕ್ಕೊಂಡು ಡ್ರಾಮಾ ಮಾಡ್ತಾ ಇರ್ತಾಳೆ. ಇಷ್ಟು ದಿನ ಅಪ್ಪನ ಮಾತನ್ನು ಕೇಳ್ಕೊಂಡೇ ಬಂದೆ ವಂಶಿ, ಆದರೆ ಈ ಮನೆಗೇನು ತೊಂದರೆ ಮಾಡ್ತಾರೆ ಅಂತ ನನಗೂ ಭಯ ಆಯಿತು. ಅಜ್ಜಿ ತಾತ ಇಷ್ಟು ವರ್ಷದಿಂದ ಈ ಮನೆನ ಕಾಪಾಡ್ಕೊ ಬಂತಾರೆ, ಅವರಿಗೇನು ತೊಂದರೆ ಆಗಬಾರ್ದು ಅಲ್ಲ, ಅದಕ್ಕೆ ನಾನು ಮದುವೆ ಆದೆ. ಆದರೆ ನನಗೆ ತುಂಬ ನಂಬಿಕೆ ಇದೆ, ಅಪ್ಪ ಇನ್ಮೇಲೆ ಮಗಳ ಮನೆ ಅಂತ ನನ್ನ ವಿಷಯಕ್ಕೆ ಬರಲ್ಲ ಅಂತ ಅಂದಾಗ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರಾಗಿಣಿ ಅಂತ ಹೇಳ್ತಾ ಇರಬೇಕಾದ್ರೆ, ಥ್ಯಾಂಕ್ ಯು ಸೋ ಮಚ್ ವಂಶಿ. ಏನು ಗೊತ್ತಾ, ಇನ್ಮೇಲೆ ನೀನೆಲ್ಲ ಬಿಸ್ನೆಸ್ಗೆ ಹಾಗೆ ಮನೆಗೆ ಒಳ್ಳೇದಾಗೋಸ್ಕರ ಏನು ಬೇಕಾದರೂ ನಾನು ಅಜಯ್ ಸಪೋರ್ಟ್ ಮಾಡ್ತೀವಿ ಅಂತ ಅಂದಾಗ, ಅಜಯ್ ಹೌದು ಹೌದು ಬ್ರೋ ಅಂತ ಅನ್ಬೇಕಾದ್ರೆ, ಈ ಮನೆ ಮಗ ನೀನು ಯಾವ ರೀತಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ನಿನ್ನ ಜೊತೆ ಸಪೋರ್ಟಿವ್ ಆಗಿ ರಾಗಿಣಿ ಇದ್ದಾಳಲ್ಲ, ಇನ್ನೂ ಖುಷಿ ಆಗ್ತಿದೆ, ಎಂಜಾಯ್ ಮಾಡಿ ಖುಷಿಯಾಗಿರಿ, ತಲೆ ಕೆಡಿಸ್ಕೋಬೇಡಿ, ಯಾರಿಗೂ ಸಹ ನೀವು ಮದುವೆ ಆಗಿರೋ ಜಸ್ಟಿಫಿಕೇಷನ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಅಂತ ಅಂದಾಗ, ನಿಮ್ಮ ಮೈಂಡ್ ತುಂಬ ಮೆಚೂರ್ ಆಗಿದೆ, ಅದಕ್ಕೆ ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡ್ರಿ, ಆದರೆ ಬಾಬಿ ಸ್ವಲ್ಪ ಬೇಜಾರಾಗಿದ್ದಾರೆ, ಅವ್ರಿಗೆ ಅರ್ಥ ಮಾಡಿಸಿ ಬ್ರೋ ಅಂತ ಅನ್ಬೇಕಾದ್ರೆ, ಅವಳು ಅರ್ಥ ಮಾಡ್ಕೋತಾಳೆ, ಸ್ವಲ್ಪ ದಿನ ಟೈಮ್ ಕೊಡಿ, ಕಾಲ ಎಲ್ಲನೂ ಸರಿ ಮಾಡುತ್ತೆ ಅಂತ ಅನ್ಬೇಕಾದ್ರೆ, ರಾಗಿಣಿ ನನ್ನ ಮೇಲೆ ಅವಳಿಗೆ ನಂಬಿಕೆ ಇಲ್ಲ, ಸ್ವಲ್ಪ ಮಾತಾಡು ವಂಶಿ ಅಂತ ಅಂದಾಗ, ಸರಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಮದುವೆ ಲೈಫ್ನ ಎಂಜಾಯ್ ಮಾಡಿ ಎಲ್ಲಾದರೂ ಟ್ರಿಪ್ ಹೋಗಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಪದ್ಮ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು, ನಾನು ಇವಾಗಷ್ಟೇ ಖುಷಿಯಾಗಿದ್ದೆ, ನನ್ನ ಮಗಳು ಸ್ವಾತಿ ಹಾಗೆ ನನ್ನ ಮಗಳು ಗೀತಾ ಒಂದಾಗಿದ್ದಾರೆ, ಅಚ್ಚುಕಟ್ಟಾಗಿರ್ತಾರೆ ಅಂತ ಅಂದ್ಕೊಂಡೆ, ಇವಾಗ ನೋಡಿದರೆ ಇವಳು ಮದುವೆಯಾಗಿ ಬಂದಳಲ್ಲಪ್ಪ ಈ ರಾಗಿಣಿ, ಏನು ಮಾಡೋದು ಅಂತ ಅಂದಾಗ, ನನಗೂ ಅದೇ ಭಯ ಅಮ್ಮ, ಸ್ವಾತಿ ಮೇಲೆ ಸೇಟ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಅವಳು ಈ ರೀತಿ ಮಾಡಿದ್ದಾಳೆ, ಅಪ್ಪ ಮಕ್ಕಳು ಇಬ್ಬರು ಒಂದೇ ಯೋಚನೆ ಮಾಡ್ತಾ ಇದ್ದಾರೆ, ಅಪ್ಪಗಿನ್ನ ಒಂದು ಕೈ ಮುಂದೆನೇ ಇವಳು ಇದ್ದಾಳೆ ಅಂತ ಅನ್ಬೇಕಾದ್ರೆ, ಅಲ್ಲಿಗೆ ಕುಮಾರ ಬರ್ತಾನೆ. ನಮ್ಮ ಸ್ವಾತಿ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ರಾಗಿಣಿನ ಹ್ಯಾಂಡ್ಲ್ ಮಾಡ್ತಾಳೆ, ಆದರೆ ನನಗೆ ಅಜಯ್ದೇ ಭಯ ಆಗ್ತಿರೋದು, ನಿಜವಾಗ್ಲೂ ರಾಗಿಣಿ ಅಜಯ್ನ ಲವ್ ಮಾಡಿ ಮದುವೆ ಆಗಿದ್ದಾಳ, ನನಗೆ ಯಾಕೋ ಡೌಟು, ನಿನಗೇನು ಅನ್ಸುತ್ತೆ ಗೀತಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಗೀತಾ ಹೇಳ್ತಾ ಇರ್ತಾಳೆ, ಖಂಡಿತ ಅವಳು ಲವ್ ಮಾಡಿ ಅಜಯ್ನ ಮದುವೆ ಆಗಿಲ್ಲ, ಆದರೆ ಅವನು ಯಾಮಾರಿದ್ದಾನೆ, ಇವಳು ಬೇಕು ಸೇಟ್ ತೀರ್ಸ್ಕೋಬೇಕು ಸ್ವಾತಿ ಮೇಲೆ ಅಂತ ಮದುವೆ ಆಗಿದ್ದಾಳೆ ಅಷ್ಟೇ ಅಂತ ಅಂದಾಗ, ಇವಳು ಎಂಥ ನೀಚೆ ಹೆಣ್ಣು ಅಕ್ಕ, ಬೇರೆಯವ್ರ ಜೀವನನ ಹಾಳು ಮಾಡೋಕ್ಕೆ ಹುಟ್ಟಿದ್ದಾಳೆ ಅಂತ ಪ್ರೀತಿನೂ ಬೈತಿರ್ಬೇಕಾದ್ರೆ, ಇಷ್ಟು ದಿನ ನಿತಿನ್ ಬೇಕು ಅಂತ ಅವನಿಂದ ಸುತ್ತಾಡಿ ಟಾರ್ಚರ್ ಕೊಡ್ತಿದ್ಲು, ಈಗ ಸಡನ್ನಾಗಿ ಅಜಯ್ ಮೇಲೆ ಲವ್ ಆಗಿದೆ, ಇದರಲ್ಲೇ ಗೊತ್ತಾಗಲ್ವ ಅವಳು ಬುದ್ಧಿ ಅಂತ ಮನೆಯವರೆಲ್ಲರೂ ಬೈತಾ ಇರ್ತಾರೆ. ಇನ್ನೊಂದು ಕಡೆ ಮೇಘ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ನಿತಿನ್ ಅವ್ರಿಗೆ ಬೇರೆ ಸುಳ್ಳು ಹೇಳಿದೆ, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಹೇಗಾದರೂ ಮಾಡಿ ಸಮಾಧಾನ ಮಾಡ್ಕೋಬೇಕು, ಸಂಭಾಳಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಗೀತಾ ಹೇಳ್ತಾ ಇರ್ತಾಳೆ, ನಿಜವಾಗ್ಲೂ ಅವಳು ಸ್ವಾತಿಗೆ ತೊಂದರೆ ಕೊಡೋಕ್ಕೆ ಬಂದಿದ್ದಾಳೆ, ಅಮ್ಮ ಈ ಮನೆ ಬಿಟ್ಟು ಹೋಗೋದು ಬೇಡ ಅಂತ ಅಂದಾಗ ತಪ್ಪಾಗಿ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಮೇಘ, ಆದರೆ ಸ್ವಾತಿ ಅಕ್ಕನಾಗೆ ಹೇಳ್ತಾ ಇದ್ದೀನಿ, ಅವಳ ಜೊತೆ ನಾವು ನಿಲ್ಲಬೇಕು, ಏನೇ ತೊಂದರೆ ಕೊಟ್ಟರು ಸಹ ನಾವು ಅವಳಿಗೆ ತಿರುಗೇಟು ಕೊಡಬೇಕು ಅಂತ ಗೀತಾ ಹೇಳ್ತಾ ಇರ್ತಾಳೆ. ಹಾಗೆ ನಮ್ಮ ಸ್ವಾತಿ ನೆರಳು ಸಹ ನೋಡಬಾರ್ದು, ಆ ರೀತಿ ತೊಂದರೆ ಕೊಡಬೇಕು, ವಸುದೇವನ ಮಕ್ಕಳು ಒಂದಾದರೆ ಯಾವ ರೀತಿ ಅವರಿಗೆ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಗೊತ್ತಾಗಬೇಕು ಮಾವ, ಆ ರೀತಿ ಮಾಡಬೇಕು ಅಂತ ಅಂದಾಗ, ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ನಮ್ಮ ಸ್ವಾತಿಗೆ ಬೆಂಬಲಾಗಿ ನಾವೆಲ್ಲ ಇರಬೇಕು, ಊರಿಗೆ ಹೋಗೋದು ಬೇಡ ಅಂತ ಡಿಸಿಷನ್ ತೊಗೋತಿರ್ಬೇಕಾದ್ರೆ, ಪದ್ಮನೂ ಸಹ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಇಷ್ಟು ದಿನ ಪಶುಪತಿ ರಾಗಿಣಿ ಆಡ್ತದನ್ನೆಲ್ಲ ಸಹಿಸ್ಕೊಂಡು ಬಂದೆ, ಆದರೆ ಈಗ ನನ್ನ ಮಕ್ಕಳಿಗೆ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಬಿಡಲ್ಲ, ಇನ್ನೊಂದು ಮುಖನ ನೋಡಬೇಕಾಗುತ್ತೆ ಅಂತ ಅಂದಾಗ, ನೀವೇನೇ ಡಿಸಿಷನ್ ತೊಗೊಂಡ್ರು ಅದಕ್ಕೆ ಸಲುವಾಗಿ ನಿಮ್ಮ ಪರವಾಗಿ ನಾನು ಇರ್ತೀನತ್ತೆ ಅಂತ ಕುಮಾರ ಅಂದಾಗ, ತನ್ನೆಲ್ಲ ಮಕ್ಕಳು ಸಹ ಪ್ರಾಮಿಸ್ ಮಾಡ್ತಿದ್ರೆ ಪದ್ಮನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಪಶುಪತಿ ತನ್ನ ಮಗಳು ನೋಡೋಕ್ಕೆ ಹೊರಗಡೆ ಕಾಯ್ತಾ ಇರಬೇಕಾದ್ರೆ ರಾಗಿಣಿ ಓಡೋಡಿ ಬರ್ತಾಳೆ, ಏನಪ್ಪ ಸ್ವಲ್ಪ ದಿನ ನಾನು ಸೆಟಲ್ ಆಗಬೇಕು, ಅಲ್ಲಿವರೆಗೂ ಬರಬೇಡ ಅಂತ ಹೇಳಿ ಕಳಿಸಿದ್ರೆ, ಆಲ್ರೆಡಿ ಸಂಜೆ ಅಷ್ಟೊತ್ತಿಗೆ ಬಂದಿದೆಯಲ್ಲ, ಈ ಕಡೆ ಸ್ವಾತಿ ವಂಶ ಏನಾದರೂ ನೋಡಿದರೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ಅಂತ ಅಂದಾಗ, ನೋಡು ಮಗಳೇ, ಶತ್ರು ಮನೆಗೆ ನೀನು ಬಿಟ್ಟಿದ್ದೀನಿ, ನಿನಗೇನಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ ಅಂತ ಅಂದಾಗ, ನನಗೇನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ ಅಂತ ಅಂದಾಗ, ಸರಿ ಮಗಳೇ ನಾನು ಕೆಡಿಸ್ಕೊಡಲ್ಲ, ಹೊಸ್ದಾಗಿ ಮದುವೆ ಆಗಿದೆ ಅಂತ ನಿನ್ನ ಇಂಟೆನ್ಷನು ಹಾಗೆ ನಿನ್ನ ಉದ್ದೇಶನ ಮರಿಬೇಡ, ನಿನಗೆ ಗೊತ್ತಲ್ವಾ ಆ ಸ್ವಾತಿ ನನಗೆ ಎಷ್ಟು ಅವಮಾನ ಮಾಡಿದ್ದಾಳೆ, ನಿನ್ನ ಎಂಗೇಜ್ಮೆಂಟ್ ನಿಲ್ಲಿಸಿದಲ್ಲೇ ಪೊಲೀಸ್ ಸ್ಟೇಷನ್ ಕಂಬಿ ಎಣ್ಸಂಗೆ ಮಾಡಿದ್ದಾಳೆ, ಮನೆ ಪತ್ರ ಎಲ್ಲ ಕಿತ್ಕೊಂಡಿದ್ದಾಳೆ, ಇವಳಿಗೊಂದು ಗತಿ ಮಾಡಬೇಕು ಅಂತ ಅಂದಾಗ, ನೋಡಿ ಅಪ್ಪ ನಿಮ್ಮನ್ನು ಜೈಲಿಗೆ ಕಳಿಸ್ದವಳಿಗೆ ಸುಮ್ಮನೆ ಬಿಡಲ್ಲ, ಖಂಡಿತ ಒಂದು ಗತಿ ಮಾಡ್ತೀನಿ, ಈಗ ಬೇರೆ ಅಜಯ್ ಬರ್ತಾ ಇದ್ದಾರೆ, ವಂಶಿ ಬೇರೆ ಇಲ್ಲೇ ಇದ್ದಾರೆ, ಏನಾದ್ರು ತೊಂದರೆ ಆಗಿಬಿಡುತ್ತೆ, ಬೇಗ ಹೊರಡಿ ಇಲ್ಲಿಂದ ಹೋಗಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ವಂಶಿ ರೂಮಿಗೆ ಬರ್ತಿರ್ಬೇಕಾದ್ರೆ ಸ್ವಾತಿನ ನೆನ್ಪು ಮಾಡ್ಕೊತಾನೆ. ಪಾಪ ಅವಳು ಎಷ್ಟು ಬೇಜಾರು ಮಾಡ್ಕೊಂಡವಳು ಏನೋ. ಅಜಯ್ ಮತ್ತು ರಾಗಿನ ಎಂಗೇಜ್ಮೆಂಟ್ ನಿಲ್ಸಕ್ಕೆ ತುಂಬ ಕಷ್ಟಪಟ್ಟಳು. ಆದರೆ ಇವಾಗ ಅವರಿಬ್ಬರು ಮದುವೆ ಆಗಿದ್ದಾರೆ. ಇನ್ನೆಷ್ಟು ಬೇಜಾರು ಮಾಡ್ಕೊಂಡಿದ್ದಾಳು. ಅವಳ ಮೂಡ್ ಹೇಗಿದೆ, ಹೇಗಾದರೂ ಮಾಡಿ ಸರಿ ಮಾಡಬೇಕು ಅಂತ ರೂಮ್ ಒಳಗಡೆ ಬಂದರೆ ಇವಳು ಸಿಕ್ಕಾಬಟ್ಟೆ ಖುಷಿಯಿಂದ ಬ್ಲೂಟೂತ್ ಹಾಕ್ಕೊಂಡು ಸಾಂಗ್ನ ಕೇಳ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾಳೆ. ಅವಳನ್ನ ನೋಡಿ ಅವನಿಗೆ ಸಹ ಒಳೊಳಗೆ ಏನು ನಗು ಬರ್ತಾ ಇರುತ್ತೆ. ಏ ಸ್ವಾತಿ, ಏನಾಗಿದೆ ನಿನಗೆ? ಮನೇಲಿ ನೋಡಿದರೆ ಇಷ್ಟು ಗಲಾಟೆ ಆಗ್ತಿದೆ, ನೀನು ನೋಡಿದರೆ ಸೈಲೆಂಟ್ ಆಗಿದೆಯಾ ಅಂತ ಅಂದಾಗ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅವ್ರ ಎಂಗೇಜ್ಮೆಂಟ್ ನಿಲ್ಸಕ್ಕೆ ಅಷ್ಟು ಕಷ್ಟಪಟ್ಟೆ, ಇವಾಗ ಮದುವೆ ಆಗಿ ಬಂದಿದ್ದಾರೆ, ನಿನಗೆ ಬೇಜಾರಾಗ್ತಿಲ್ವಾ ಅಂತ ಅಂದಾಗ ಬೇಜಾರಾಗ್ತಿದೆ ಹಂಗಂತ ನಾನು ಅಳ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ಒಳ್ಳೆ ಸಾಂಗ್ಸ್ ರಿಲೀಸ್ ಆಗಿದೆ, ನೀವು ಕೇಳ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತು ಸ್ವಾತಿ ಹೇಳ್ತಾ ಇರ್ತಾಳೆ, ನೋಡಿ ವಂಶಿ ಅವರೇ, ರಾಗಿಣಿ ಕಂಡ್ರೆ ನನಗೆ ಇಷ್ಟ ಇಲ್ಲ, ಅದರಲ್ಲೇ ಮದುವೆಯಾಗಿ ಬಂದಿದ್ದಾರೆ ಇಷ್ಟ ಇಲ್ಲ. ಆದರೆ ಅವಳ ಉದ್ದೇಶ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಹಂಗಂತ ನಾನು ಅಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋದು ಬುದ್ಧಿವಂತರ ಲಕ್ಷಣ ಅಲ್ವಾ ಅಂತ ಅಂದಾಗ, ನೀನು ಹೇಳೋದನ್ನು ಕರೆಕ್ಟಾಗಿದೆ. ಆದರೆ ರಾಗಿಣಿ ನನ್ನ ಹತ್ರ ಬಂದು ತುಂಬ ಹಂಬಲ್ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಅಪ್ಪನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ಲು. ನನಗಂತೂ ಸಿಕ್ಕಾಪಟ್ಟೆ ನಂಬಿಕೆ ಬಂತು. ಅವಳು ಪ್ರೀತಿಗೋಸ್ಕರ ಅವಳು ಅಜಯ್ನ ಮದುವೆ ಆಗಿದ್ದಾಳೆ, ಅವಳು ನಮಗೆ ತೊಂದರೆ ಮಾಡಲ್ಲ ಬಿಡು ಅಂತ ಅಂದಾಗ, ನೀವು ಬೇಕಾದರೆ ನಂಬೇವಳ ಮಾತನ್ನ ನಾನು ಲೈಫಲ್ಲಿ ಯಾವತ್ತೂ ನಂಬಲ್ಲ, ಅವತ್ತು ನಂಬಿಲ್ಲ, ಅವತ್ತು ನಾನು ನಂಬಲ್ಲ. ಅವಳ ಬುದ್ಧಿ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವಳು ನನಗೆ ಮನೆಗೆ ತೊಂದರೆ ಕೊಡೋಕ್ಕೆ ಬಂದಿದ್ದಾಳೆ, ಆದರೆ ಒಂದಲ್ಲ ಒಂದು ದಿನ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ತಲೆ ಕೆಡಿಸ್ಕೋಬೇಡ, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ, ನಿನ್ನನ್ನು ಹಾಗೆ ನಿಮ್ಮ ಮನೆಯವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದಲ್ವಾ, ಎಷ್ಟಕ್ಕೂ ನೀನು ನನ್ನ ಹೆಂಡ್ತಿ ಅಲ್ವಾ ಅಂತ ಅಂದಾಗ, ವಾಟ್ ಏನು ಹೇಳ್ತಿದ್ದೀರಾ ಅಂತ ಅಂದಾಗ, ಇದು ಡ್ರಾಮದ ಮದುವೆ, ಆದರೆ ಮುಗಿಯೋವರೆಗೂ ನೀನು ನನ್ನ ಹೆಂಡ್ತಿ ಅಲ್ವಾ ಅಂತ ಅಂದಾಗ, ಓ ಹೌದಾ, ನಾನು ಒಂದು ಕ್ಷಣ ಹೆದರ್ಕೊಬಿಟ್ಟೆ ಅಂತ ಅಂದಾಗ, ನಾನೇನು ದೆವ್ವನ, ಅಷ್ಟಕ್ಕೂ ರೆಡಿಯಾಗು, ಬೇಗ ಡಿನ್ನರ್ಗೆ ಹೋಗೋಣ, ಅಜಯ್ ರಾಗಿಣಿ ಬರ್ತಾರೆ ಅಂತ ಅಂದಾಗ, ರಾಗಿಣಿ ಬರ್ತಾಳ, ನಾನು ಬರಲ್ಲ ಅಂತ ಅಂದಾಗ, ಪ್ಲೀಸ್ ನನಗೋಸ್ಕರ ಬಾ ಅಂತ ಅಂದಾಗ, ಏನು ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ಹಾಗಾದರೆ ಖಂಡಿತ ಬರ್ತೇನೆ ಅಂತ ಸ್ವಾತಿ ಹೋಗ್ತಾ ಇದ್ದರೆ ವಂಶಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.